ತನ್ನ ಹೇಳಿಕೆ ತಿರುಚಲಾಗಿದೆ ಎಂಬ ಸಿಟಿ ರವಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಿರುಚಲಾಗಿದೆಯಾ ಅಂತ ಹೇಳಿ ಬಿಜೆಪಿ ಪಕ್ಷದ ನಾಯಕರನ್ನೇ ಕೇಳಿ ಅಂತ ಹೇಳಿದ್ದಾರೆ. ಬೇರೆ ಅವರಿವರನ್ನ ಬೇಡ, ಬಿಜೆಪಿ ಪಕ್ಷದ ನಾಯಕರನ್ನೇ ಕೇಳಿ. ಅವರ ಪಕ್ಷದವರು ಸುಳ್ಳು ಹೇಳ್ತಾರಾ? ಸದನ ಮುಂದೂಡಿದ್ರಿಂದ ರೆಕಾರ್ಡ್ ಆಗಿಲ್ಲ, ಆದರೆ ಬಳಿಕ ಹೇಳಿರುವುದನ್ನ ತೆಗೆದಿದ್ದಾರೆ. ಕೇಳಿಸಿಕೊಂಡವರಿದ್ದಾರೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಪ್ರಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಮಧ್ಯೆ ವಾಗ್ಯುದ್ಧ ನಡೀತಾ ಇದೆ. ಅವ್ರ ಪಕ್ಷದವ್ರನ್ನ ಕೇಳಿ, ಅವ್ರ ಪಕ್ಷದವರು ಅವರು ರೆಕಾರ್ಡಿಂಗ್ ಆಗಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ರೆಕಾರ್ಡಿಂಗ್ ಅಲ್ಲಿ ಅದು ಎಜ್ಜನ್ ಆದಮೇಲೆ ಆಗಿರ್ತಕ್ಕಂಥದ್ದು, ಅದಕ್ಕೆ ಅದು ರೆಕಾರ್ಡ್ ಆಗಿರಲಿಕ್ಕಿಲ್ಲ, ಅದು ಅಫಿಷಿಯಲ್ ಇರೋದು. ಅದ್ರ ನಂತರ ತೆಗೆದವರು ಇದ್ದಾರೆ, ಆ ವಿಡಿಯೋ ಇದ್ದವರು ಇದ್ದಾರೆ. ಅವ್ರ ಪಕ್ಷದವ್ರನ್ನ ಕೇಳಿ, ಅವ್ರ ಪಕ್ಷದವರು ಅವರು ಅವರು ರೆಕಾರ್ಡಿಂಗ್ ಆಗಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ರೆಕಾರ್ಡಿಂಗ್ ಅಲ್ಲಿ ಅದು ಎಜ್ಜನ್ ಆದಮೇಲೆ ಆಗಿರ್ತಕ್ಕಂಥದ್ದು, ಅದಕ್ಕೆ ಅದು ರೆಕಾರ್ಡ್ ಆಗಿರಲಿಕ್ಕಿಲ್ಲ, ಅದು ಅಫಿಷಿಯಲ್ ಇರೋದು. ಅದ್ರ ನಂತರ ತೆಗೆದವರು ಇದ್ದಾರೆ, ಆ ವಿಡಿಯೋ ಇದ್ದವರು. ಸಿಟಿ ರವಿ ವಿಧಾನ ಪರಿಷತ್ತಿನಲ್ಲಿ ನೀಡಿದ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೈಡ್ರಾಮಾಗಳು ನಡೆದವು ಅನ್ನೋದನ್ನು ನಾವು ನೋಡಿದ್ದೇವೆ. ಪೊಲೀಸರ ಬಂಧನ, ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಗೆ ಅಲೆದಾಟ, ಎರಡೂ ಪಕ್ಷದಿಂದಲೂ ಕೂಡ ಹೋರಾಟಗಳು, ಪ್ರತಿಭಟನೆಗಳು. ಇದರ ಜೊತೆ ಸಿಟಿ ರವಿ, ಆರ್ ಅಶೋಕ್, ಬಿ.ವೈ. ವಿಜೇಂದ್ರ ಅವರ ಸುದ್ದಿಗೋಷ್ಠಿಗಳು, ಸರ್ಕಾರದ ವಿರುದ್ಧ ಅವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದೀಗ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಸದನ ಮುಂದೂಡಿದ್ರಿಂದ ಸದನದಲ್ಲಿರುವಂಥ ಮೈಕ್ಗಳು ಆಫ್ ಆಗಿದ್ವು. ಆ ಕಾರಣದಿಂದಾಗಿ ಸಿಟಿ ರವಿಯ ಹೇಳಿಕೆ ಅಲ್ಲಿ ರೆಕಾರ್ಡ್ ಆಗಿಲ್ಲ. ಒಂದು ವೇಳೆ ಸಿಟಿ ರವಿ ಸದನ ನಡೆಯುವಾಗ ಹೇಳಿದ್ರೆ ಖಂಡಿತ ರೆಕಾರ್ಡ್ ಆಗ್ತಿತ್ತು. ಅದರ ಜೊತೆ ಸದನ ಇಲ್ಲದಿರುವಾಗ ಕಡತಗಳಿಗೆ ಯಾವುದೇ ರೀತಿಯ ಮಾತುಗಳು ಹೋಗೋದಿಲ್ಲ, ಅದು ಅನರ್ಥಕ. ಸೊ ಹೀಗಾಗಿ ಸಿಟಿ ರವಿಯ ಮಾತುಗಳು ರೆಕಾರ್ಡ್ ಆಗಿಲ್ಲ. ಆದರೆ ಅಕ್ಕಪಕ್ಕದ ಬಿಜೆಪಿಯ ಸದಸ್ಯರುಗಳನ್ನೇ ಕೇಳಿ ನೋಡಿ, ಬಿಜೆಪಿ ಸದಸ್ಯರೇ ಹೇಳ್ತಾರೆ ಹೌದೋ ಅಲ್ವೋ ಅಂತ ಹೇಳಿ ಅನ್ನೋದನ್ನ ಎಚ್.ಕೆ. ಪಾಟೀಲ್ ಬಹಳ ಪ್ರಬಲವಾಗಿ ಹೇಳಿದ್ದಾರೆ.